ತಗಲಾಕೊಂಡೆ ನಾನು ತಗಲಾಕೊಂಡೆ ನಾನು ತಗಲಾಕೊಂಡೆ ನಾನು ತಗಲಾಕೊಂಡೆ. ಅಲಲಲಲಲೆ ಬಿಸ್ನೆಸ್ ಪ್ರಚಾರಕ್ಕಾಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಮೊರೆ ಹೋಗಿದ್ದ ಉದ್ಯಮಿಯೊಬ್ಬರು ಈಗ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಳ್ಳುವಂತಾಗಿದೆ. HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿ ಎಂಬಾಕೆ ಬ್ಲ್ಯಾಕ್ ಮೇಲ್ ಮಾಡಿರುವ ಆರೋಪ ಕೇಳಿಬಂದಿದ್ದು, ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ಲಿನಿಕ್ ಪ್ರಚಾರದ ವಿಚಾರವಾಗಿ ಕಾರ್ತಿಕ್ಗೆ ಸಾಧನಾ ಶೆಟ್ಟಿ ಪರಿಚಯವಾಗಿದ್ದು, ಪ್ರಮೋಷನ್ ನೆಪದಲ್ಲಿ ಬೆಳೆದ ಸ್ನೇಹ ನಂತರ ಡೇಟಿಂಗ್ ಮಾಡುವ ಮಟ್ಟಕ್ಕೆ ಹೋಗಿತ್ತು. ಆರೋಪದ ಪ್ರಕಾರ ಇಬ್ಬರು ಜೊತೆಗಿದ್ದಾಗ ಸಾಧನಾ ಶೆಟ್ಟಿ ಕಾರ್ತಿಕ್ ಕೆಲವು ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರಿಸಿಕೊಂಡಿದ್ದರು ಎನ್ನಲಾಗಿದೆ. ಅಲ್ಲದೆ ಈ ವಿಡಿಯೋವನ್ನ ಇಟ್ಟುಕೊಂಡೇ ಸಾಧನಾ ಶೆಟ್ಟಿ ಬ್ಲ್ಯಾಕ್ ಮೇಲ್ ತಂತ್ರ ಮಾಡಿದ್ದು, ಆರಂಭದಲ್ಲಿ ಬೆದರಿಕೆ ಹಾಕಿ 5 ಲಕ್ಷ ರೂಪಾಯಿ ಆನ್ಲೈನ್ ಮೂಲಕ ಹಾಗೂ 5 ಲಕ್ಷ ರೂಪಾಯಿ ನಗದನ್ನ ಪಡೆದಿದ್ರು. ಅಷ್ಟೇ ಅಲ್ಲದೆ 30,000 ಮೌಲ್ಯದ ಚಿನ್ನದ ಉಂಗುರ, 70,000 ಚಿನ್ನದ ಚೈನ್ ಹಾಗೂ 1.5 ಲಕ್ಷ ರೂಪಾಯಿ ಬೆಲೆಯ ಐಫೋನ್ ಕೂಡ ಕೊಡಿಸಿಕೊಂಡಿದ್ದರು. ಇಷ್ಟೆಲ್ಲ ಕೊಟ್ಟರೂ ದಾಹ ತೀರದ ಸಾಧನಾ ಶೆಟ್ಟಿ ನಂತರ 1.5 ಕೋಟಿ ರೂಪಾಯಿ ನೀಡುವಂತೆ ಬೇಡಿಕೆ ಇಟ್ಟಿದ್ದರು ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಇನ್ನು ಕಾರ್ತಿಕ್ ಹಣ ನೀಡಲು ನಿರಾಕರಿಸಿದಾಗ ಸಾಧನಾ ಶೆಟ್ಟಿ ಆ ಖಾಸಗಿ ಫೋಟೋವನ್ನ ಕಾರ್ತಿಕ್ ಪತ್ನಿಗೆ ವಾಟ್ಸಾಪ್ ಮೂಲಕ ಕಳುಹಿಸಿದ್ದರು. ಇದರಿಂದ ಕಾರ್ತಿಕ್ ಕುಟುಂಬದಲ್ಲಿ ತೀವ್ರ ಜಗಳವಾಗಿತ್ತು. ಸಂಸಾರದ ಮೇಲೂ ಪರಿಣಾಮ ಬೀರಿತ್ತು. ಬೇರೆ ದಾರಿ ಕಾಣದೆ ಕಾರ್ತಿಕ್ ಈಗ ಜಯನಗರ ಪೊಲೀಸರ ಮೊರೆ ಹೋಗಿದ್ದಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಸಾಧನಾ ಶೆಟ್ಟಿಗೆ ನೋಟಿಸ್ ನೀಡಿ ಪ್ರಾಥಮಿಕ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಸಾಧನಾ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಎನ್ನಲಾಗಿದೆ. ಆದರೆ ತನಿಖೆ ಮುಂದುವರೆದಿದ್ದು, ಪೊಲೀಸರು ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗುವಂತೆ ಸಾಧನಾ ಶೆಟ್ಟಿಗೆ ಸೂಚಿಸಿದ್ದಾರೆ. ತಗಲಾಕೊಂಡೆ ನಾನು ತಗಲಾಕೊಂಡೆ ನಾನು ತಗಲಾಕೊಂಡೆ ನಾನು ತಗಲಾಕೊಂಡೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.